ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ಒಂದೊಂದು ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ. ಈ ಮಾತನ್ನು ಹೇಳೋಣ, ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಸುಮಾರು 1.5 ತಿಂಗಳ ನಂತರ ನಾವು ಮತ್ತೆ ಪುನಃ ಸಭೆಯಾಗಿ ಕೂಡುವುದಕ್ಕೆ ದೇವರು ಕೃಪೆ ಮಾಡಿದ್ದಾರೆ. ಅದಕ್ಕಾಗಿ ದೇವರಿಗೆ ನಾನು ಮೊದಲನೇದಾಗಿ ವಂದಿಸುವವನಾಗಿದ್ದೇನೆ. ಈ ಸಮಯದಲ್ಲಿ ನಾವು ನೇರವಾಗಿ ದೇವರ ವಾಕ್ಯದ ಕಡೆಗೆ ಹೋಗೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತನ್ನು ನಾವು ಧ್ಯಾನ ಮಾಡೋಣ. ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ, ಸ್ವಲ್ಪ ಹೊತ್ತೇ. 4ನೇ ಅಧ್ಯಾಯ 17ನೇ ವಾಕ್ಯ. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದ್ದನ್ನು ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ನೀನು ಆರಾಧನೆ ಮಾಡುವಂಥ ದೇವರು ಆತನು ಕರೆಯುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನ ಹೆಸರೇನು? ಕರೆಯುವ ಆತನು. ಇರಲಾರದ ಒಂದು ಸ್ಥಳದಿಂದ ಇದೆ ಎಂಬುದಾಗಿ ಹೇಳಿ ಆತನು ಕರೆಯುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತ್ಮಿಕ ತಂದೆಯರು ಅನೇಕ ಜನರಿಗೆ, ಅನೇಕ ಮಕ್ಕಳಿಗೆ ಇರ್ತಾರೆ. ಆದರೆ ವಿಶ್ವಾಸಿಗಳ ತಂದೆ ಎಂಬುದಾಗಿ ಒಬ್ಬ ವ್ಯಕ್ತಿಯನ್ನು ಸತ್ಯವೇದದಲ್ಲಿ ಕರೀತಾರೆ ಪ್ರೇಯರ್. ಅವರು ಯಾರಾಗಿದ್ದಾರೆ? ಅಬ್ರಹಾಮನಾಗಿದ್ದಾನೆ. ಹಲ್ಲೆಲೂಯಾ. ಯಾಕೆ ಅಬ್ರಹಾಮನು ವಿಶ್ವಾಸಿಗಳ ತಂದೆ ಎಂಬುದಾಗಿ ಕರೆಯಿಸಿಕೊಳ್ಳಲ್ಪಟ್ಟನಂದರೆ ಆತನು ದೇವರಲ್ಲಿ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆ, ಒಂದು ವಿಶ್ವಾಸ ಯಾರು ಕೂಡ ಇಡಲಾರದಂಥ ಒಂದು ವಿಶ್ವಾಸ, ನಂಬಿಕೆಯಾಗಿ ಇತ್ತು. ಕೇವಲ ಅದು ಹುಸಿಯಾಗಿರದೆ ಅದು ಸತ್ಯವಾಗಿರುವಂಥ ವಿಶ್ವಾಸವಾಗಿತ್ತು. ಯಾಕಂದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರು ಅಬ್ರಹಾಮನನ್ನು ಕರೆದಾಗ ಅಬ್ರಹಾಮನು ಏನು ಮಾಡಿದ? ತನ್ನ ತಂದೆಯ ಮನೆಯನ್ನು ಎಲ್ಲವನ್ನ ಬಿಟ್ಟು ಹೊರಟು ಬಂದ ಪ್ರಿಯರೇ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ ಅಬ್ರಹಾಮನಿಗೆ, ಅಬ್ರಹಾಮನೇ, ನೀನು ನಿನ್ನ ತಂದೆಯ ಮನೆಯನ್ನು ಬಿಟ್ಟು ಬಾ, ನಾನು ನಿನಗೆ ಒಂದು ಹೊಸದಾದಂಥ ದೇಶವನ್ನು ಕೊಡುತ್ತೇನೆ ಎಂಬುದಾಗಿ. ದೇಶ ಇದೆನಾ ಆ ಸಮಯದಲ್ಲಿ? ಇಲ್ಲ. ದೇಶ ಇದೆನಾ? ಇಲ್ಲ. ಆದರೆ ದೇವರು ಹೇಳ್ತಾ ಇದ್ದಾನೆ, ನಾನು ನಿನಗೆ ದೇಶವನ್ನು ಕೊಡುತ್ತೀನಿ. ಅಬ್ರಹಾಮ ಸಂತಾನ ಇರಲಾರದಂಥ ಒಬ್ಬ ವ್ಯಕ್ತಿ, ಮನುಷ್ಯ. ಹಲ್ಲೆಲೂಯಾ. ಆತನ ಹೆಂಡತಿಯಾದ ಸಾರಳು ಬಂಜೆಯಾಗಿದ್ದಾಳೆ, ಮಕ್ಕಳಿಲ್ಲಾರದಂಥ ಸ್ಥಿತಿಯಲ್ಲಿ ಜೀವಿಸುವಂಥ ಅಬ್ರಹಾಮನಿಗೆ ದೇವರು ಹೇಳ್ತಾನೆ, ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ತಂದೆಯನ್ನಾಗಿ, ಮೂಲ ಪಿತೃವನ್ನಾಗಿ ನಾನು ನಿನ್ನನ್ನು ಮಾಡ್ತೀನಿ ಅಂತೇಳಿ. ಆದರೆ ನಿಜವಾಗ್ಲೂ ಅಬ್ರಹಾಮನ ಜೀವಿತವನ್ನು ನಾವು ನೋಡುವಾಗ ಅಬ್ರಹಾಮನಿಗೆ ಏನಿಲ್ಲ ರೀ? ಮಕ್ಕಳೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಈಗ ಒಂದು ಸಾರಿ ಏನಾಯ್ತು ಅಂದರೆ, ಮೈಕೆಲ್ ಆಂಜೆಲೋ ಓದಿದಂಥ ಮಕ್ಕಳಿಗೆ ಅವ್ರ ಬಗ್ಗೆ ಗೊತ್ತಿರುತ್ತೆ. ಇತಿಹಾಸ ಓದಿದಂಥ ಮಕ್ಕಳಿಗೆ ಆತನೊಬ್ಬ ಸುಪ್ರಸಿದ್ಧ ಶಿಲ್ಪಕಾರಿಯಾಗಿದ್ದ, ಮೈಕೆಲ್ ಆಂಜೆಲೋ ಎನ್ನುವಂಥ ವ್ಯಕ್ತಿ ಪ್ರಿಯರೇ. ಆತನು ತನ್ನ ಸ್ನೇಹಿತನ ಸಂಗಡ ಒಂದು ಸಾರಿ ಅಡವಿಗೆ ಹೋಗ್ತಾನೆ. ಅರಣ್ಯಕ್ಕೆ ಹೋದಂಥ ಸಂದರ್ಭದಲ್ಲಿ ಆತನು ಹೋಗ್ತಾ ಇರಬೇಕಾದ್ರೆ ತನ್ನ ಸ್ನೇಹಿತನಿಗೆ ಹೇಳ್ತಾನೆ, ಏನಂತ ಹೇಳಂದರೆ, ಅಲ್ಲಿ ನೋಡು ಒಬ್ಬ ದೇವದೂತನು ನಿಂತಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದ್ದಾನೆ? ಅಲ್ಲಿ ನೋಡು ಒಬ್ಬ ದೇವದೂತನು ನಿಂತಿದ್ದಾನೆ ಅಂತೇಳಿ ಹೇಳಿದಾಗ ಅವನ ಸ್ನೇಹಿತ ಏನು ಮಾಡ್ತಾ ಇದ್ದಾನೆ? ಮೈಕೆಲ್ ಆಂಜೆಲೋಗೆ ಹೇಳ್ತಾ ಇದ್ದಾನೆ ಏನಂತೇಳಿ, ಅಯ್ಯೋ, ಈ ಕಪ್ಪಾಗಿರ್ತಕ್ಕಂಥ ಬಂಡೆಯನ್ನು ತೋರಿಸಿ ನೀನು ಒಂದು ದೇವದೂತ ಎಂಬುದಾಗಿ ಹೇಳ್ತಾ ಇದ್ದೀಯಲ್ಲ ಅಂತೇಳಿ ಏನು ಮಾಡ್ತಾ ಇದ್ದಾನೆ? ಸ್ನೇಹಿತನು ಏನು ಮಾಡ್ತಾ ಇದ್ದಾನ್ರಿ? ಮೈಕೆಲ್ ಆಂಜೆಲೋ ಅವರಿಗೆ ಹೇಳ್ತಾ ಇದ್ದಾನೆ ಪ್ರೇಯರ್. ಹಲ್ಲೆಲೂಯಾ. ಅಲ್ಲಿ ಒಂದು ಬಂಡೆ ಮಾತ್ರ, ಕರಿದಾಗಿರ್ತಕ್ಕಂಥ ಬಂಡೆ ಮಾತ್ರ ಇದೆ. ಆ ಒಂದು ಸಂದರ್ಭದಲ್ಲಿ ಆತನ ಸ್ನೇಹಿತ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕಾಗಿ ಮಲಗಿದಂಥ ಸಂದರ್ಭದಲ್ಲಿ ಮೈಕೆಲ್ ಆಂಜೆಲೋ ತನ್ನ ಕೈಯಲ್ಲಿ ತನ್ನಲ್ಲಿರ್ತಕ್ಕಂಥ ಸಾಮಾನುಗಳನ್ನು ತೆಗೆದುಕೊಂಡು ಆ ಬಂಡೆಗೆ ಒಂದು ಆಕಾರವನ್ನು ಕೊಟ್ಟ. ಸ್ವಲ್ಪ ಹೊತ್ತಾದ ಮೇಲೆ ಆತನ ಸ್ನೇಹಿತ ಬಂದು ನೋಡಿದಾಗ ಅದು ಅದ್ಭುತವಾದ ಸುಂದರವಾದ ಒಂದು ದೇವದೂತನ
ಶಿಲ್ಪವಾಗಿತ್ತು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಬಂಡೆನೇ ಆ ಬಂಡೆ ಮೈಕಲ್ ಏಂಜಲ್ ಒಬ್ಬ ಶಿಲ್ಪಗಾರನಾದ ಕಾರಣಕ್ಕಾಗಿ ಆತನಿಗೆ ಏನು ಗೊತ್ತಿದೆ, ಅದು ಬಂಡೆಯಿಂದ ನಾನು ಒಂದು ಶಿಲ್ಪವನ್ನು ಮಾಡಬಲ್ಲೆ. ಹಲ್ಲೆಲೂಯಾ. ನೀವು ಅದೇ ಮಣ್ಣನ್ನು ತೆಗೆದುಕೊಂಡು ನೀವೇನು ಮಾಡ್ತೀರಿ, ಯಾವುದೊಂದು ಕೆಲಸಕ್ಕೆ ಉಪಯೋಗ ಮಾಡ್ತೀರಿ. ಅದೇ ಒಬ್ಬ ಕುಂಬಾರನ ಹತ್ರಕ್ಕೆ ಆ ಒಂದು ಜೇಡಿ ಮಣ್ಣನ್ನು ತೆಗೆದುಕೊಂಡು ಹೋದ್ರೆ ಕುಂಬಾರ ಏನು ಮಾಡ್ತಾನೆ, ಅದರಲ್ಲಿ ಏನು ನೋಡ್ತಾನೆ ಕುಂಬಾರ? ಮಡಕೆಗಳನ್ನು ನೋಡ್ತಾನೆ, ಅಂದವಾದ ಪಾತ್ರೆಗಳನ್ನು, ಮಣ್ಣಿನ ಪಾತ್ರೆಗಳನ್ನು ನೋಡ್ತಾನೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಒಬ್ಬ ಕಮ್ಮಾರನ ಹತ್ರ ಕಬ್ಬಿಣ ಆತನ ಬಳಿಗೆ ಬಂದರೆ ಆತನ ಏನು ಮಾಡ್ತಾನೆ ರೀ, ಆ ಕಬ್ಬಿಣದ ಮೂಲಕವಾಗಿ ಅನೇಕವಾಗಿರ್ತಕ್ಕಂಥ ವಸ್ತುಗಳನ್ನು ಆತ ನೋಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಅದರಂಗೆ ದೇವರು ಕೂಡ, ನಿನ್ನನ್ನು ಕರೆದಿರ್ತಕ್ಕಂಥ ದೇವರು ಕೂಡ ಏನು ಮಾಡಿದ್ದಾನೆ, ಆತ ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡೇ ನಿನ್ನನ್ನು ಕರೆದಿದ್ದಾನೆ. ಹಲ್ಲೆಲೂಯಾ. ಆ ಉದ್ದೇಶ ಇವತ್ತಿನ ದಿನ ಇಲ್ಲವಾದ ರೀತಿಯಲ್ಲಿ ನಿನ್ನಲ್ಲಿ ಇರ್ಬೋದು, ಆದರೆ ದೇವರು ಖಂಡಿತವಾಗಿ ಹೇಳ್ತಾ ಇದ್ದೀನಿ ಏನಂತೇಳಿ, ಆತನು ಇಲ್ಲದ್ದನ್ನು ಇರುವುದಾಗಿ ಉಂಟು ಮಾಡುವ, ಕರೆಯುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆತನು ಕರೆಯುವ ದೇವರಾಗಿದ್ದ. ಆತನು ಕರೆದ ಏನಂತೇಳಿ, ಅಬ್ರಹಾಮನೇ ನಾನು ನಿನಗೆ ದೇಶವನ್ನು ಕೊಡ್ತೀನಿ ಎಂಬುದಾಗಿ ದೇವರು ದೇಶವನ್ನು ಕೊಟ್ಟ. ಹಲ್ಲೆಲೂಯಾ. ಅಬ್ರಹಾಮನಿಗೆ 100 ವರ್ಷ, ಸಾರಾಳಿಗೆ 90 ವರ್ಷ. ದೇವರು ಆ ಸಮಯದಲ್ಲಿ ಕೂಡ ಏನು ಮಾಡಿದ, ಗರ್ಭಫಲವನ್ನು ಕೊಟ್ಟು ಅನೇಕ ಜನಾಂಗಗಳಿಗೆ, ಸುಮಾರು ಭೂಮಿಯ ತುಂಬ ಒಂದು 75 to 80% ಯಾರು ತುಂಬಿಕೊಂಡಿದ್ದಾರೆ, ಅಬ್ರಹಾಮನ ಸಂತಾನದವರು ತುಂಬಿಕೊಂಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅನೇಕ ಜನಾಂಗಗಳಿಗೆ ಅಬ್ರಹಾಮನನ್ನು ದೇವರು ಏನು ಮಾಡಿದರು, ತಂದೆಯನ್ನಾಗಿ ಮಾಡಿದರು. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ನಿನ್ನನ್ನು ಕರೆದಿದ್ದಾನೆ. ಆದರೆ ಯಾಕೆ ದೇವರು ಅಬ್ರಹಾಮನನ್ನು ಅಷ್ಟು ಉನ್ನತವಾದ ರೀತಿಯಲ್ಲಿ ಹೆಚ್ಚಿದಂದ್ರೆ, ಅಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಅಬ್ರಹಾಮನು ದೇವರನ್ನು ನಂಬಿದನು. ಏನು ಮಾಡಿದ ಅಬ್ರಹಾಮ? ದೇವರನ್ನು ನಂಬಿದ. ಯಾವ ರೀತಿಯಾಗಿ ನಂಬಿದ? ಸತ್ತವರ ಮೂಲಕವಾಗಿ, ಸತ್ತವರಿಗೆ ಪುನಃ ದೇವರು ಜೀವವನ್ನು ಕೊಡಬಲ್ಲ ಎಂಬುದಾಗಿ ನಂಬಿದ. ಯೋಹಾನ ಹೇಳ್ತಾನೆ, ಸ್ನಾನಿಕನಾದ ಯೋಹಾನ, ಈ ಕಲ್ಲುಗಳ ಮೂಲಕವಾಗಿಯೂ ಮಕ್ಕಳನ್ನು ಹುಟ್ಟಿಸಬಲ್ಲ ಎಂಬುದಾಗಿ ನಂಬಿದಂತೆ. ಯಾರು? ಅಬ್ರಹಾಮ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ಸಾರಿ ಏನಾಗುತ್ತೆ ಅಂದರೆ, ಅಬ್ರಹಾಮನು ಪ್ರಯಾಣವಾಗಿ ಹೋಗ್ತಾ ಇರಬೇಕಾದ್ರೆ, 20ನೇ ಅಧ್ಯಾಯ ಒಂದು ಸಾರಿ ತೆಗಿರಿ, ಆದಿಕಾಂಡ ಪುಸ್ತಕ. ಓಕೆ, 11ನೇ ವಚನ ಹೋದ್ರಿ. ಅದಕ್ಕೆ ಅಬ್ರಹಾಮನು, ಈ ಸ್ಥಳದವರು ದೇವರ ಭಯವಿಲ್ಲದವರಾಗಿ ನನ್ನ ಹೆಂಡತಿಯ ನಿಮಿತ್ತ ನನ್ನನ್ನು ಕೊಂದಾರೆಂದು ನೆನೆಸಿದೆನು. ಹಲ್ಲೆಲೂಯಾ. ಅಬ್ರಹಾಮನನ್ನು ದೇವರು ಕರೆದಾಗ ಅಬ್ರಹಾಮನಿಗೆ ದೇಶವನ್ನು ಹಂಗೆ ಕೊಡಲಿಲ್ಲ. ಏನು ಮಾಡಿದ? ಸ್ವಲ್ಪ ದಿವಸ ಆತನ ವಿಶ್ವಾಸವನ್ನು ದೇವರು ಏನು ಮಾಡ್ತಾ ಇದ್ದಾನೆ? ಪರೀಕ್ಷೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ಈ 2020ನೇ ವರ್ಷ ಜಯದ ವರ್ಷ. ಯಾರಿಗೆ ಜಯದ ವರ್ಷ ಎಂಬುದಾಗಿ ಹೇಳಿದ್ದಾರೆ? ಅರ್ಹತೆ ಉಳ್ಳವರಿಗೆ. ಕೇಳಿದಿರಲ್ಲ ವಾಕ್ಯ? ಅರ್ಹತೆ ಉಳ್ಳಂಥವರಿಗೆ ದೇವ್ರು ಏನು ಕೊಡ್ತಾನೆ? ಜಯ ಕೊಡ್ತಾನೆ. ಅರ್ಹತೆ ಇರಲಾರ್ದಂಥವ್ರಿಗೆ ದೇವ್ರು ಜಯ ಕೊಡೋದಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ದೇವ್ರ ವಾಕ್ಯ ಹೇಳ್ತಾ ಇದ್ದಿಲ್ಲ. ಅಬ್ರಹಾಮನು ಯಾವಾಗ ದೇವರು ಕರೆದಂಥ ಸಂದರ್ಭದಲ್ಲಿ ಗೆರಾರ್ ಎನ್ನುವಂಥ ಒಂದು ಪ್ರಾಂತ್ಯಕ್ಕೆ ಆತನು ಹೋದಾಗ, ಅಲ್ಲಿಯ ಜನ ಆತನ ಹೆಂಡತಿ ಆಗಿರ್ತಕ್ಕಂಥ ಸಾರಳು ಬಹಳ ಸುಂದರಿಯಾದ ಕಾರಣಕ್ಕಾಗಿ ಎಲ್ಲಿ ನನ್ನನ್ನು ಕೊಂದು ಬಿಡ್ತಾರೇನೋ ಅಂತೇಳಿ ಅನ್ಕೊಂಡು ಏನಂತ ಹೇಳಿರ್ತಾನೆ, ಈಕೆ ನನ್ನ ಹೆಂಡತಿಯಲ್ಲ, ನನ್ನ ತಂಗಿ ಎಂಬುದಾಗಿ. ಅಲ್ಲಿ ಅಬ್ರಹಾಮನು ಹೇಳ್ತಾನೆ ಸ್ಪಷ್ಟವಾಗಿ, ಈ ಜನರು ಏನಂತೆ? ದೇವರ ಭಯವಿಲ್ಲದವರು. ದೇವರ ಭಯ ಅಂದ್ರೆ ಏನ್ರಿ? ದೇವರ ಭಯ ಅಂದ್ರೆ ಏನರ್ಥ? ದೇವರ ಭಯ ಅಂದ್ರೆ ಏನು? ಒಬ್ಬ ಕಳ್ಳ ಇರ್ತಾನೆ, ಕಳ್ಳನಿಗೆ ಯಾರು ಕಂಡ್ರೆ ಭಯ? ಕಳ್ಳನಿಗೆ ಯಾರು ಕಂಡ್ರೆ ಭಯ? ಪೊಲೀಸರು ಕಂಡ್ರೆ ಭಯ. ಓಸಿಸ್ಪೇಟ್ ಆಡ್ತಿರ್ತಾರೆ, ಸೈಲೆನ್ಸರ್ ಸ್ವಲ್ಪ ಪೊಲೀಸರದ್ದು ಆರ್ನಿಟ್ಬಿಟ್ರೆ ದಿಕ್ಕಾಪಾಲ್ ಅವ್ರು ಏನು ಮಾಡ್ತಾರೆ? ಓಡ್ತಾರೆ. ಅವರಿಗೆ ಅದು ಕಂಡ್ರೆ ಭಯ. ಹಲ್ಲೆಲೂಯಾ. ಆ ಭಯದ ಕುರಿತಾಗಿ ಸತ್ಯವೇದ ಹೇಳ್ತಾ ಇಲ್ಲ. ಯಾವ ಭಯ? ದೇವರಿಗೆ ಭಯ. ಅಂದರೆ ದೇವರಿಗೆ ಭಯ ಅಂದ್ರೆ ಏನ್ರಿ?
ದೇವರಿಗೆ ಎಲ್ಲಿ ನಾನು ತಪ್ಪು ಮಾಡಿಬಿಡ್ತೀನೋ, ಎಲ್ಲಿ ನನ್ನ ಭಕ್ತಿಯ ಜೀವಿತವನ್ನು ನಾನು ಕೆಡಿಸ್ಕೊಂಡು ಬಿಡ್ತೀನೋ, ದೇವರಿಗೆ ಎಲ್ಲಿ ಅವಮಾನ ಬರುವ ರೀತಿಯಲ್ಲಿ ನಾನು ನಡೆದುಕೊಂಡು ಬಿಡ್ತೀನೋ, ದೇವರಿಗೆ ಗೌರವ ತರುವ ರೀತಿಯಲ್ಲಿ ನಡೆದುಕೊಳ್ಳುವ ಬದಲು ಅಗೌರವ ತರುವ ರೀತಿಯಲ್ಲಿ ಎಲ್ಲಿ ನಾನು ನಡೆದುಕೊಂಡು ಬಿಡ್ತೀನೋ ಅಂತೇಳಿ ಯೋಬನ ರೀತಿಯಲ್ಲಿ ತನ್ನ ಮಕ್ಕಳಿಗಾಗಿ, ತನ್ನ ಹೆಂಡತಿಗಾಗಿ, ಕುಟುಂಬದವರಿಗಾಗಿ ಭಯ ಭಕ್ತಿ ಉಳ್ಳವನಾಗಿ ಜೀವಿಸುವಂಥದ್ದು. ಆ ಭಯ ಹೇಳ್ತಾ ಇರೋ ಸತ್ಯವೇದ. ಹಲ್ಲೆಲೂಯಾ. ಕಳ್ಳ ತಾನು ತಪ್ಪು ಮಾಡ್ತಾ ಇದ್ದಾನೆ, ಪೊಲೀಸರಿಗೆ ಭಯ ಪಡ್ತಾ ಇದ್ದಾನೆ, ಹಂಗ ದೇವರಿಗೆ ಭಯ ಪಡುವಂಥದ್ದಲ್ಲ. ಹಲ್ಲೆಲೂಯಾ. ಎಲ್ಲಿ ನಾನು ತಪ್ಪು ಮಾಡಿದರೆ ನನ್ನ ಕುರಿತಾಗಿ ಅಯ್ಯೋ ಅಲ್ಲಿಗೆ ಹೋಗ್ತಾರಾ, ಈ ಥರ ತಪ್ಪು ಮಾಡ್ತಾರೆ, ಅಯ್ಯೋ ಅಲ್ಲಿಗೆ ಹೋಗ್ತಾರೆ, ಮತ್ತೆ ಪುನಃ ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡ್ತಾರೆ, ಏನೆಲ್ಲ ಹೊಲಸಾದ ಮಾತುಗಳನ್ನು ಆಡ್ತಾರೆ, ಕುಚೋದ್ಯ ಮಾತುಗಳನ್ನು ಆಡ್ತಾರೆ, ಚಾಡಿ ಹೇಳ್ತಾರೆ, ಇವರ ಕುಟುಂಬಗಳನ್ನು ಹೊಡಿತಾರೆ, ಏನೆಲ್ಲ ಮಾಡ್ತಾರ ಅಂಥೇಳಿ ಇನ್ನೊಬ್ಬರ ಬಾಯಿಂದ ಏನು ಬರಬಾರ್ದು, ದೇವರಿಗೆ ಅವಮಾನ ತರುವ ರೀತಿಯಲ್ಲಿ ಯಾವ ಘಟನೆಗಳು ಆಗಬಾರ್ದು. ಅಂತಹ ಒಂದು ಸಂದರ್ಭ ಎಲ್ಲಿದೆ ಪ್ರಿಯರೇ? ಗೆರಾರ್ ಎನ್ನುವಂಥ ಒಂದು ಪ್ರಾಂತ್ಯದಲ್ಲಿ. ಹಲ್ಲೆಲೂಯಾ. ದೇವರು ಸುಮ್ಮನೆ ಏನು ಮಾಡಿಲ್ಲ, ಆಶೀರ್ವಾದ ಮಾಡಿಲ್ಲ, ಅರ್ಹತೆ ಬೇಕು, ಭಾಳ ಮುಖ್ಯ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನು ದೇವರಿಗೆ ಭಯಪಡುವಂಥ ವ್ಯಕ್ತಿಯಾಗಿದ್ದ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಜೀವಿಸುವಂಥ ವ್ಯಕ್ತಿಯಾಗಿದ್ದ. ಅದರ ಸಲುವಾಗಿ ಪ್ರಿಯರೇ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಹೇಳ್ತಾ ಇದ್ದಾನೆ. ಒಂದು ಸಾರಿ ನೀವು ಯೆಶಾಯನ ಪ್ರವಾದನ ಗ್ರಂಥ 57ನೇ ಅಧ್ಯಾಯ ತೆಗಿರಿ. ಹನ್ನೊಂದು. ನೀನು ಯಾರಿಗೆ ನೀನು ಯಾರಿಗೆ ಬೆದರಿ ಹೆದರಿದ್ದರಿಂದ ನನ್ನನ್ನು ಮರೆತು ನನಗೆ ಮೋಸ ಮಾಡಿದಿ. ಈ ದ್ರೋಹಕ್ಕೂ ಹಿಂದೆಗೆಯಲಿಲ್ಲವಲ್ಲ, ನೀನು ನನಗೆ ಅಂಜದೆ ಇರುವುದಕ್ಕೆ ನಾನು ಬಹುಕಾಲದಿಂದ ಸುಮ್ಮನೆ ಇದ್ದದ್ದೇ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ ಏನಂತೇಳಿ, ಇಷ್ಟೆಲ್ಲ ನಾನು ನಿನ್ನ ಸಹಿಸ್ಕೊಳ್ತಾ ಇದ್ದೇನೆ, ನಿನ್ನನ್ನು ವಹಿಸ್ಕೊಳ್ತಾ ಇದ್ದೇನೆ, ನಿನ್ನ ಭರಿಸ್ತಾ ಇದ್ದೇನೆ, ನೀನೇನು ಮಾಡಿಬಿಟ್ಟಿದ್ಯಾ? ದೇವರಾದಂಥ ನನ್ನನ್ನು ಮರೆತು ಬಿಟ್ಟಿದೀಯ. ನೀನೇನು ಮಾಡಿಬಿಟ್ಟಿದೀಯಾ? ಮನುಷ್ಯರ ಬಳಿಗೆ ಹೋಗ್ತಾ ಇದೆಯಾ, ನೀನು ವ್ಯರ್ಥವಾದ ಕಾರ್ಯಗಳನ್ನು ಮಾಡ್ತಾ ಇದೆಯಾ, ದೇವರ ಭಯವಿಲ್ಲದ ಹಾಗೆ ನೀನು ಜೀವನವನ್ನು ಜೀವಿಸ್ತಾ ಇದೀಯಾ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ ಏನಂತೇಳಿ, ನೀನು ನನ್ನನ್ನು ಮರೆತು ಬಿಟ್ಟಿದ್ದೀಯಲ್ಲ. ಹಲ್ಲೆಲೂಯಾ. ನನಗೆ ಭಯಪಡಲಾರದೆ ಇರುವುದಕ್ಕೆ ಕಾರಣ, ದೇವರಿಗೆ ಅನೇಕರು ಭಯಪಡಲ್ಲ, ದೇವರಿಗೆ ಅನೇಕರು ಅಸಡ್ಯವಾದ ಮಾತುಗಳನ್ನು ಮಾತಾಡ್ತಾರೆ, ಅನೇಕರು ಕುಚೋದ್ಯ ಮಾತುಗಳನ್ನು ಮಾತಾಡ್ತಾರೆ. ಬಂದ್ಬಿಡಪ್ಪ ದೇವರಾದ್ರೆ ಹಿಂಗೆ ಮಾಡ್ಬಿಡ್ಲ, ಹಂಗೆ ಮಾಡ್ಬಿಡ್ಲ ಅಂತೇಳಿ ಏನು ಮಾಡ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ ಪ್ರೇರ. ಅವ್ರಿಗೆ ಆ ಸಮಯದಲ್ಲಿ ಆಗದೆ ಹೋದ್ರೆ ಅವ್ರ ಭವಿಷ್ಯತ್ತಿನಲ್ಲಿ ಯಾವುದೋ ಒಂದು ಸಮಯದಲ್ಲಿ ಅವ್ರು ಏನಾಗ್ತಾರೆ, ಅವರ ಮಾತೆ ಅವರಿಗೆ ಶಿಕ್ಷೆಗೆ ಗುರಿ ಮಾಡುತ್ತೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಯಾರನ್ನೂ ಕೂಡ ಸುಮ್ಮನೆ ಬಿಡುವಂಥ ಆತನು ಅಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಈ ಅಬ್ರಹಾಮನು ದೇವರಿಗೆ ಭಯಪಡುವಂಥ ವ್ಯಕ್ತಿಯಾಗಿದ್ದ. ಈ ಅಬ್ರಹಾಮನು ದೇವರು ನನ್ನನ್ನು ಕರೆದಿದ್ದಾನೆ, ಖಂಡಿತವಾಗಿ ದೇವರು ನನ್ನನ್ನು ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ನೆನೆಸಿದಂಥ ವ್ಯಕ್ತಿಯಾಗಿದ್ದ. ಆತನ ನಂಬಿಕೆ ಮಹತ್ತರವಾಗಿರುವಂಥದ್ದು. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಇವತ್ತಿನ ದಿನ ಆತನು ಕರೆಯುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವ ರೀತಿಯಾಗಿ ಮೈಕಲ್ ಏಂಜಲೋ ಆ ಕರೀದಾಗಿರ್ತಕ್ಕಂಥ ಕಲ್ಲಿನಲ್ಲಿ ದೇವದೂತನನ್ನು ನೋಡಿದನೋ. ಹಲ್ಲೆಲೂಯಾ. ಕಲ್ಲು ಮಾತ್ರ ಇದೆ, ಆದರೆ ದೇವದೂತನನ್ನು ಮಾಡಿದ ಯಾರು? ಆ ಏಂಜಲು. ಹಲ್ಲೆಲೂಯಾ. ಮೈಕೆಲ್ ಏಂಜಲ್ ಎನ್ನುವಂಥ ವ್ಯಕ್ತಿ, ಮೈಕೆಲ್ ಏಂಜಲನ್ನು ಮತ್ತು ಯಾರನ್ನೂ ಅನ್ಕೊಂಡ್ಬಿಟ್ಟಿರಿ. ಹಲ್ಲೆಲೂಯಾ. ಆತ ಒಬ್ಬ ಶಿಲ್ಪಗಾರ. ಏನಂತೀವಿ ನಮ್ಮ ಭಾಷೆಯಲ್ಲಿ? ಗಣಪತಿ ಅವು ಗೊಂಬೆಗಳು ಮಾಡ್ತಿರ್ತಾರಲ್ಲ, ಏನಂತೀರಿ ಅವ್ರಿಗೆ? ಮೂರ್ತಿ ಮಾಡೋರು. ಅದರಂಗೆ ಮೂರ್ತಿ ಮಾಡತ್ತ ಯಾರು? ಮೈಕೆಲ್ ಏಂಜಲ್, ಶಿಲ್ಪಗಾರ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರಂಗೆ ಪ್ರಿಯರೇ ದೇವ್ರ ವಾಕ್ಯ ಹೇಳ್ತಾ ಇದೆ, ಇವತ್ತು ದೇವ್ರ ವಾಕ್ಯ ಹೇಳುವಂಥದ್ದು ನಿನ್ನಲ್ಲಿ ಈಗ ಇಲ್ಲ, ಏನಿಲ್ಲ? ಆರೋಗ್ಯ ಇಲ್ಲ. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ನಿನಗೆ ಆರೋಗ್ಯವನ್ನು ಆತನು ಕೊಡುವಂಥ ಆರೋಗ್ಯದಾಯಕನಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಕುಟುಂಬದಲ್ಲಿ ಈಗ ಸಮಾಧಾನ ಇಲ್ಲ, ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನು ಸಮಾಧಾನದ ಕರ್ತೃವಾಗಿದ್ದಾನೆ, ಆತನು ನಿನಗೆ ಸಮಾಧಾನವನ್ನು
ಕೊಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ನೀನು ಇವತ್ತು ಎಷ್ಟೋ ಜನರಿಗೆ ಸಾಲ ಕೊಡಬೇಕಾಗಿತ್ತು, ಆದರೆ ನೀನೇನಾಗ್ಬಿಟ್ಟಿದೆಯಾ, ಸಾಲದ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದೆಯಾ. ದೇವರು ಹೇಳ್ತಾ ಇದ್ದಾರೆ ಏನೆಂಬುದಾಗಿ, ನಾನು ನಿನ್ನನ್ನು ಅನೇಕ ಜನರಿಗೆ ಸಾಲ ಕೊಡುವ ವ್ಯಕ್ತಿಯನ್ನಾಗಿ ಮಾಡ್ತೀನಿ ಹೊರತಾಗಿ ಸಾಲ ಇಸ್ಕೊಳ್ಳುವಂಥ ವ್ಯಕ್ತಿಯನ್ನಾಗಿ ಅಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ದೇವರು ಯಾವಾಗಲೂ ಕೂಡ ಆತ ಹೆಂಗಿದ್ದಾನೆ, ಧನಾತ್ಮಕವಾಗಿ ಪಾಸಿಟಿವ್ ಮೈಂಡೆಡ್ ಇದ್ದಾನೆ. ಹಲ್ಲೆಲೂಯಾ. ಆದರೆ ನಾವೇ ಏನು ಮಾಡ್ತೀವಿ, ಅಯ್ಯೋ ನಾವು ಇದು ಹಿಂಗೆ ಮನೆ ಕಟ್ಕೊಂಡ್ಬಿಟ್ರೆ, ಅಯ್ಯೋ ನಾವು ಕಾರ್ ತಂದ್ಕೊಂಡ್ಬಿಟ್ರೆ, ಅಯ್ಯೋ ನಾವು ಅದು ಮಾಡಿಬಿಟ್ರೆ ಇದು ಮಾಡಿಬಿಟ್ರೆ, ಯಾರಾದ್ರೂ ಏನೇನೋ ಅಂತಾರೇನೋ, ಯಾರಾದ್ರೂ ನಮ್ಮನ್ನು ತುಳಿತಾರೇನೋ, ಅದು ಇದು ಅಂತೇಳಿ ಏನು ಮಾಡ್ತೀವಿ, ನೆಗೆಟಿವ್ ಆಗಿ ನಾವು ಥಿಂಕ್ ಮಾಡ್ತಾ ಇರ್ತೀವಿ. ಪ್ರೇರೆ, ಯೋಬನಿಗೂ ಕೂಡ ಅದೇ ಸಂದರ್ಭ ಒದಗಿ ಬಂತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದ್ದಾರೆ, ದೇವ್ರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ, ಯೋಬನ ಸ್ನೇಹಿತರು ಗೇಲಿ ಮಾಡಿದಾಗ ಯೋಬನ ಏನು ಮಾಡಲಿಲ್ಲ ರೀ, ಪುನಃ ಅವ್ರನ್ನ ಗೇಲಿ ಮಾಡಲಿಲ್ಲ. ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಮಾತಾಡಿದ, ಜೀವಿಸಿದ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ನಿನ್ನನ್ನು ಕರೆದಿದ್ದಾನೆ. ಹಲ್ಲೆಲೂಯಾ. ಕೈ ಕೊಡೋದಕ್ಕಾಗಿ ಕರೆದಿದ್ದಾನ, ಕೈ ಹಿಡಿಯೋದಕ್ಕಾಗಿ ಕರೆದಿದ್ದಾನ? ಕೈ ಹಿಡಿತಾನೆ ಆತ. ಹಲ್ಲೆಲೂಯಾ. ಮನುಷ್ಯನಲ್ಲ ಆತನು ಯಾರಾಗಿದ್ದಾನೆ, ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ನಿನ್ನನ್ನು ಕರೆದಂಥ ದೇವರು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವಂಥ ದೇವರಾಗಿದ್ದಾನೆ. ಅದರ ಸಲುವಾಗಿ ನೀವು ಇವತ್ತಿನ ದಿನ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂದರೆ, ದೇವರು ಆತನ ಬಗ್ಗೆ ಪರಿಪೂರ್ಣವಾಗಿ ನಂಬಿಗಸ್ತನಾಗಿದ್ದ. ಯಾರು? ಅಬ್ರಹಾಮ. ದೇವರಿಗೆ ಭಯಪಡುವಂಥ ವ್ಯಕ್ತಿಯಾಗಿದ್ದ. ಯಾರು? ಅಬ್ರಹಾಮ. ನಿರೀಕ್ಷೆ ಉಳ್ಳಂಥ ನಂಬಿಕೆ ಉಳ್ಳವನಾಗಿ ಜೀವಿಸಿದ. ಯಾರು? ಅಬ್ರಹಾಮ. ಹಲ್ಲೆಲೂಯಾ. ಕೆಲವೊಬ್ರು ನಂಬಿಕೆ ಇಡ್ತಾರೆ, ಆದರೆ ಅವರಿಗೆ ನಿರೀಕ್ಷೆ ಇರೋದಿಲ್ಲ. ಹಲ್ಲೆಲೂಯಾ. ಇಲ್ಲಿ ಕೂಡ ಅಯ್ಯರ್ ಹೇಳುವಾಗ ಹೇಳ್ತಾರೆ, ಹಂಗೆ ಸುಮ್ಮನೆ ಬೂಸ್ಟ್ ಮಾಡ್ತಿರ್ತಾರೆ, ಕಾಫಿಗೆ ಹೆಂಗೆ ಬೂಸ್ಟ್ ಮಾಡ್ತಾರೆ ಹಂಗೆ ಸುಮ್ಮನೆ ಒಂದು 4 ಮಾತು ಹೇಳ್ತಾರೆ, ಹೋಗ್ಬಿಡ್ತಾರೆ ಅಂತೇಳಿ ಕೆಲವು ಜನ ಅಂದ್ಕೊಳ್ತಾ ಇರ್ತೀರಿ ಮನಸ್ಸಿನಲ್ಲಿ. ಅದು ಅಲ್ಲ. ಏನ್ರಿ, ಇಲ್ಲಿ ವಾಕ್ಯ ದೇವರು ಹೇಳಿದಾನೆ ಅಂದರೆ ಖಂಡಿತವಾಗಿ ಆತನು ನೆರವೇರಿಸ್ತಾನೆ. 2014-15 ಅನಿಸುತ್ತೆ, ಡಿಸೆಂಬರ್ 31 ಡಿಸೆಂಬರ್ಗೆ 12 ಗಂಟೆ ನಂತರ ಅಪ್ಪವ್ರು ಏನು ಮಾಡ್ತಾಯಿದ್ರು, ಕೆಲವೊಂದು ವಿಷಯಗಳನ್ನು ಹೇಳ್ತಾ ಇದ್ರು. ಅಲ್ಲಿಂದ ಹೇಳ್ಕೊಂಬಂದಿದ್ವಿ ಎಲ್ಲ ಇವತ್ತಿನ ದಿನ ಏನಾಗ್ತಾ ಇದ್ದಾವೆ, ಪ್ರಪಂಚದಲ್ಲಿ ನಡೀತಾ ಇದ್ದಾವೆ, ನೆರವೇರ್ತಾ ಇದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ರೋಗದ ಕುರಿತಾಗಿ ಬಂದು, ಅನೇಕವಾಗಿರ್ತಕ್ಕಂಥ ಕಾಯಿಲೆಗಳ ಕುರಿತಾಗಿ ಬಂದು, ಅನೇಕವಾಗಿರ್ತಕ್ಕಂಥ ಫೈನಾನ್ಷಿಯಲ್ ಕರ್ಸಸ್ ಅಂದರೆ ಆರ್ಥಿಕವಾದಂಥ ಶಾಪ ಬರುತ್ತೆ ಎಂಬುದಾಗಿ ಬಂದಿತ್ತು. ಅದು ಕೂಡ ಇವತ್ತಿನ ದಿನ ನಾವು ನೋಡ್ತಾ ಇದ್ದೇವೆ. ಪ್ರಪಂಚನೇ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ದೇವ್ರ ವಾಕ್ಯ ಹೇಳುತ್ತದೆ ಏನಂತ ಹೇಳಂದರೆ, ನನ್ನ ಬಾಯಿಂದ ಹೊರಟ ಮಾತು ಪುನಃ ನನ್ನ ಬಳಿಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಖಂಡಿತವಾಗಿ ಯಾವ ರೀತಿಯಾಗಿ ಕೆಳಗಿನಿಂದ ಹಿಮ ಮೇಲ್ಗಡೆ ಹೋಗಿ ಆವಿಯಾಗಿ ಹೋಗಿ ಪುನಃ ಮಳೆಯನ್ನು ಯಾವ ರೀತಿಯಾಗಿ ತರುತ್ತೋ, ಅದರಂಗೆ ನನ್ನ ಬಾಯಿಂದ ಹೊರಟ ಮಾತು ಕಾರ್ಯ ಮಾಡಿನೇ ಪುನಃ ನನ್ನ ಬಳಿಗೆ ಬರುವಂಥದ್ದಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ನೀವು ಯಾವ ವಿಷಯಕ್ಕೂ ಭಯಪಡೋದಕ್ಕೆ ಹೋಗ್ಬೇಡ್ರಿ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನು ನಿನ್ನನ್ನು ಕರೆದಿದ್ದಾನೆ ಒಳ್ಳೆಯ ಒಂದು ಕಾರ್ಯಕ್ಕಾಗಿ, ನಿನ್ನನ್ನು ಆಶೀರ್ವಾದ ನಿಧಿಯನ್ನಾಗಿ ಮಾಡಬೇಕೆಂಬುದಾಗಿ ಆತನು ನಿನ್ನನ್ನು ಕರೆದಿದ್ದಾನೆ. ಒಂದು ವೇಳೆ ಯಾವ ವಿಷಯದಲ್ಲಿ ಆದರೂ ನೀನು ತಪ್ಪಿ ಹೋಗಿದ್ರೆ, ಪುನಃ ನೀನು ತಪ್ಪನ್ನು ತಿದ್ದಿಕೊಳ್ಳುವುದೇ ಆದರೆ ಆತನ ದೇವರು. ಹಲ್ಲೆಲೂಯಾ. ಆತನು ಮನುಷ್ಯನಲ್ಲ. ಹಲ್ಲೆಲೂಯಾ. ಈ ಮನುಷ್ಯರಾದರೆ ಅವ್ರ ವಸ್ತುಲಿ ನಾನು ತುಳಿಯೋದಿಲ್ಲ, ಅವ್ರ ಮಕ್ಕನೂ ನಾನು ನೋಡೋದಿಲ್ಲ ಅಂತೇಳಿ ಮಾತಾಡ್ಬೋದು. ಆದರೆ ದೇವರು ಆ ರೀತಿಯಾಗಿ ಅಲ್ಲ. ಆತನ ಏನೇನೋ ಮಾತುಗಳನ್ನು ಮಾತಾಡಿರ್ತಕ್ಕಂಥ ನಿನೆವೆ ಪಟ್ಟಣದ ಜನರನ್ನು ದೇವರು ಏನು ಮಾಡಿದಾರೆ, ಕ್ಷಮಿಸಿದ. ಅವರ ಪ್ರಾಣ ಹೋಗಬೇಕಾಗಿತ್ತು. 1,20,000 ಜನರು. ಹಲ್ಲೆಲೂಯಾ. ಆ ಜನರ ಪ್ರಾಣವನ್ನು ದೇವರು ಉಳಿಸಿದ ಪ್ರಿಯರೇ ಆತನಿಗೆ. ಅದರ ಸಲುವಾಗಿ ನಮ್ಮ ದೇವರು ವಿಶೇಷವಾಗಿ ಏನಾಗಿದ್ದಾನಾತ, ಕ್ಷಮಿಸುವ ದೇವರು, ಮನ ಮರುಗುವ ದೇವರು, ಪುನಃ ಆಶೀರ್ವಾದವನ್ನು ಕೊಡುವ ದೇವರು, ರೋಗವನ್ನು ತೆಗೆದು ಹಾಕಿ ಆಯುಷ್ಯವನ್ನು ಹೆಚ್ಚಿಸುವಂಥ ದೇವರು ಆಗಿದ್ದಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ಇವತ್ತು ನೀವು ತಿಳ್ಕೊಬೇಕಾಗಿರೋದು ಒಂದೇ ಅಂಶ, ಆತನು ಕರೆಯುವ ಆತನು ನಿನ್ನನ್ನು ಕರೆದಿದ್ದಾನೆ. ನೀನು ಯಾವ ವಿಷಯದಲ್ಲಿ ಏನಾಗಬಾರ್ದು, ತಪ್ಪಿ ಹೋಗಬಾರ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಉನ್ನತವಾಗಿರುವುದಕ್ಕಾಗಿ ಆತನು ನಿನ್ನನ್ನು ಕರೆದಂಥ ದೇವರಾಗಿದ್ದಾನೆ ಪ್ರಿಯರೇ. ಮತ್ತೊಂದು ಕೊನೆಯ ಸಾರಿ ಅದೇ ವಾಕ್ಯವನ್ನು ಓದ್ಕೊಳ್ಳೋಣ ಈ ಸಮಯದಲ್ಲಿ. ರೋಮ 4:13 ಮುಂದುಗಡೆ. ನಿನ್ನ ಸಂತಾನವು ನಕ್ಷತ್ರಗಳಾಗುವಷ್ಟು ಆಗುವುದು. ನಿನ್ನ ಸಂತಾನವು ನಕ್ಷತ್ರಗಳಾಗುವಷ್ಟು ಆಗುವುದು ಎಂಬುದಾಗಿ
ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗುವೆನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದ. ಆತ ನಿರೀಕ್ಷೆ ಇಟ್ಟ. ಹಲ್ಲೆಲೂಯಾ. ದೇವರು ದೇಶವನ್ನು ಕೊಡ್ತೀನಿ ಎಂಬುದಾಗಿ ಹೇಳಿದಾಗ ಅಬ್ರಹಾಮ ನಿರೀಕ್ಷೆ, ನನಗೆ ದೇಶ ಬಂದಿದೆ, ನಾನು ಆ ದೇಶದ ರಾಜನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಅಬ್ರಹಾಮನು ನಿರೀಕ್ಷಿಸಿದ. ನಿರೀಕ್ಷೆ ಅಂದ್ರೆ ಏನು? ನಂಬಿಕೆ ಅಂದ್ರೆ ಏನ್ರಿ? ನಂಬಿಕೆ ಅಂದ್ರೆ ಏನು? ಯಾವುದು ನಮ್ಮ ಹತ್ರ ಇಲ್ವೋ 11ನೇ ಮೊದಲನೇ ವಾಕ್ಯ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಬ್ರಿಯ 11:1. ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸದಿಂದ ಇರುವುದು ಎಂಬುದಾಗಿ ಇಲ್ಲಿ ವಾಕ್ಯ ಇರುತ್ತೆ ನೋಡ್ರಿ. ನಂಬಿಕೆಯು ನಾವು ನಿರೀಕ್ಷಿಸುವ ವಿಷಯವಾಗಿ ಭರವಸದಿಂದ ಇರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಹಲ್ಲೆಲೂಯಾ. ನಂಬಿಕೆ ಅಂದರೆ ಕೆಲವು ಜನರಿಗೆ ನಂಬಿಕೆನೇ ಇರೋದಿಲ್ಲ. ಏನಿರಲ್ರಿ ನಂಬಿಕೆ? ನಂಬಿಕೆ ಅಂದ್ರೆ ಏನ್ರಿ? ಕಣ್ಣಿಗೆ ಕಾಣದವುಗಳನ್ನು ಏನಂತ ಹೇಳ್ತಾ ಇದೆ ವಾಕ್ಯ? ಕಣ್ಣಿಗೆ ಕಾಣದವುಗಳನ್ನು ಇದೆ ಎಂಬುದಾಗಿ, ನಿಜವಾಗಿ ಇದೆ ಎಂಬುದಾಗಿ ನಂಬುವುದು, ಅದೇ ನಂಬಿಕೆ. ಹಲ್ಲೆಲೂಯಾ. ಕೆಲವ್ರಿಗೇನಿಲ್ಲ? ನಂಬಿಕೆ ಇಲ್ಲ. ಕೆಲವ್ರಿಗೇನಿಲ್ಲ? ನಿರೀಕ್ಷೆ ಇಲ್ಲ. ಆದರೆ ವಾಕ್ಯ ಹೇಳ್ತಾ ಇದೆ ಅಬ್ರಹಾಮನು ಆ 100 ವರ್ಷದವನಾಗಿರುವಾಗ ಆತನ ನಂಬಿಕೆ ಎಂತಹ ನಂಬಿಕೆಯಾಗಿತ್ತು? ಕರೆದಾತನ ಮೇಲೆ ದೇಶವನ್ನು ಕೊಡ್ತಾನೆ ದೇವರು. ನನ್ನನ್ನು ಕರೆದಂಥ ದೇವರು ನಂಬಿಗಸ್ತನ ಖಂಡಿತವಾಗಿ ಕೊಡುವಂಥ ದೇವರಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ಆ ದೇವರಿಗೆ ನೀವು ಭಯಪಟ್ಟು ಆತನಿಗೆ ಜೀವಿಸುವವರಾದರೆ ದೇವರು ನಮ್ಮೆಲ್ಲರಿಗೂ ವಾಗ್ದಾನ ಮಾಡಿರುವಂಥದ್ದು ಶ್ರೇಷ್ಠವಾಗಿರುವಂಥದ್ದು ಯಾವುದ್ರಿ? ಪರಲೋಕ. ಉಳಿದಿರುವಂಥ ಕಣ್ಣಿಗೆ ಕಾಣುವಂಥದ್ದು ಈ ಮರ ಹೋಗುತ್ತೆ, ಈ ಭೂಮಿ ಹೋಗುತ್ತೆ, ಈ ಆಕಾಶ ಹೋಗುತ್ತೆ, ಎಲ್ಲ ಹೋಗುತ್ತೆ, ಮನೆಗಳೆಲ್ಲ ಬಿದ್ದು ಹೋಗ್ತವೆ, ಎಲ್ಲವಕ್ಕೆ ಲೈಫ್ ಏನಾಗುತ್ತೆ? ಸ್ಪ್ಯಾನ್ ಆಗುತ್ತೆ. ಎಲ್ಲರೂ ನಾವು ಕಣ್ಣಿಗೆ ಕಾಣುವಂಥವು ನಾವು ಎಲ್ಲವುಗಳು ಏನಾಗ್ತಾವೆ ರೀ? ನಾಶವಾಗಿ ಹೋಗ್ತವೆ. ಆದರೆ ಕಣ್ಣಿಗೆ ಕಾಣದಿರುವಂಥ ಪರಲೋಕ, ಕಣ್ಣಿಗೆ ಕಾಣದಿರುವಂಥ ದೇವರು, ದೇವದೂತರುಗಳು ಅದೇ ರೀತಿಯಾಗಿ ಆ ಒಂದು ಪರಲೋಕ ಪಟ್ಟಣ ಎಂದಿಗೂ ಕೂಡ ಅಳಿದು ಹೋಗುವುದಿಲ್ಲ. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಪೌಲನ ಮೂಲಕವಾಗಿ ಅನೇಕ ರಹಸ್ಯಗಳನ್ನು ತಿಳಿಸಿದಂಥ ದೇವರು ಮಾತಾಡಿದ್ದಾರೆ. ಏನೆಂಬುದಾಗಿ? ನಾವು ನೋಡಿ ನಡೆಯದೆ ನಂಬಿ ನಡೆಯುವವರಾಗಿದ್ದೇವೆ. ಕಣ್ಣಿಗೆ ಕಾಣುವಂಥದ್ದನ್ನು ನೋಡಿ ನಾವು ನಡೀತಾ ಇಲ್ಲ. ಹಲ್ಲೆಲೂಯಾ. ಕಾಣದಿರುವ ಸಂಗತಿಗಳ ವಿಷಯವಾಗಿ ನಾವು ನಡೆಯುವವರಾಗಿದ್ದೇವೆ. ಅದರ ಸಲುವಾಗಿ ನಂಬಿಕೆ ಎನ್ನುವಂಥದ್ದು ಬಹಳ ಮುಖ್ಯ ಪ್ರಿಯರೇ. ಅಂತಹ ನಂಬಿಕೆ ಯಾರಿಗಿತ್ತು? ಅಬ್ರಹಾಮನಿಗಿತ್ತು. ಅದರ ಸಲುವಾಗಿ ದೇವರು ದೇಶವನ್ನು ಕೊಟ್ಟ, ಸಂತಾನ ಭಾಗ್ಯವನ್ನು ಕೊಟ್ಟ, ಅನೇಕ ಜನಾಂಗಗಳಿಗೆ ಮೂಲ ಪಿತೃವನ್ನಾಗಿ ದೇವರು ಅಬ್ರಹಾಮನನ್ನು ಮಾಡಿದ ಪ್ರಿಯರೇ. ಆ ಕರೆದಂಥ ಆ ಅಬ್ರಹಾಮನ ದೇವರು ಇವತ್ತು ನಾನು ನೀನು ಆರಾಧನೆ ಮಾಡುವಂಥ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಆತನು ನಿನ್ನನ್ನು ನನ್ನನ್ನು ಕೂಡ ಉನ್ನತವಾಗಿ ಇರುವುದಕ್ಕಾಗಿ ಆತನೇನು ಮಾಡಿದ್ದಾನೆ? ಕರೆದಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಒಂದು ವಾಕ್ಯ ಇರುತ್ತೆ, ನಾವು ಐಶ್ವರ್ಯವಂತರಾಗುವುದಕ್ಕಾಗಿ ಏನಂತ ಹೇಳ್ತಾ ಇದೆ? ಆತನು ಬಡವನಾಗಿ ಈ ಲೋಕಕ್ಕೆ ಹೊರಟು ಬಂದ ಅಂತೇಳಿ. ಐಶ್ವರ್ಯ ಅಂದರೆ ನೀವು ಬರೀ ದುಡ್ಡು, ಬರೀ ಬಿಲ್ಡಿಂಗ್ ಅಂತ ತಿಳ್ಕೊಬೇಡಿ. ಹಲ್ಲೆಲೂಯಾ. ದುಡ್ಡು ಬಿಲ್ಡಿಂಗ್ ಇದ್ದವರು ಐಶ್ವರ್ಯವಂತರು ಅಂಥೇಳಿ ನಾವು ಆ ರೀತಿಯಾಗಿ ನೆನೆಸಬಾರ್ದು. ಅವರಿಗೆ ಐಶ್ವರ್ಯ ಎನ್ನುವಂಥ ರೀತಿಯಲ್ಲಿ ಅವ್ರು ಕಾಣಿಸ್ತಾ ಇದ್ದಾರೆ, ಆದರೆ ಅವರ ಜೀವಿತದಲ್ಲಿ ಏನಿಲ್ಲ ರೀ? ನಿಜವಾಗಿರುವಂಥ ಐಶ್ವರ್ಯವಾಗಿರುವಂಥ ಯಾವುದಿಲ್ಲ? ಪ್ರೀತಿ, ಶಾಂತಿ, ಸಮಾಧಾನ, ದೀರ್ಘಶಾಂತಿ, ಆ ಒಂದು ಆತ್ಮನ ಫಲಗಳು ಅವರಲ್ಲಿ ಇಲ್ಲ. ಹಲ್ಲೆಲೂಯಾ. ಆದರೆ ದೇವ್ರ ಮಕ್ಕಳಿಗೆ ದೇವರು ಎಲ್ಲವನ್ನು ಕೊಡ್ತಾನೆ. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತದೆ, ಅಬ್ರಹಾಮನು ಭೂಲೋಕದಲ್ಲಿ ಬಹು ಶ್ರೀಮಂತ ವ್ಯಕ್ತಿಯಾಗಿದ್ದ. ಹಲ್ಲೆಲೂಯಾ. ಅದು ಯಾರಿಂದ ಬಂದಿರುವಂಥದ್ದು? ಅಬ್ರಹಾಮನಿಗೆ ದೇವರಿಂದ ಬಂದಿರುವಂಥದ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ನಾವು ನೀವು ಇವತ್ತಿನ ತಿಳ್ಕೊಬೇಕು ಒಂದೇ ಅಂಶ, ದೇವರು ಏನಾಗಿದ್ದಾನೆ? ಕರೆಯುವಾತ. ಯಾವುದನ್ನು ಕರೆಯುವಾತ? ಯಾವುದು ನನ್ನ ಹತ್ರ ನಿನ್ನ ಹತ್ರ ಇಲ್ವೋ ಆ ಇಲ್ಲದನ್ನು ಇರುವುದಾಗಿ ದೇವರು ಏನು ಮಾಡ್ತಾನಂತೆ? ಕರೆಯುವಾತನಾಗಿದ್ದಾನೆ. ಅದನ್ನು ಎಕ್ಸ್ಪೀರಿಯನ್ಸ್ ಆಗಿ ಅನೇಕರು ಮೃತ್ಯುಂಜಯ ಮಠದಲ್ಲಿ ಹೊಂದಿಕೊಂಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅನೇಕ ಕಾರ್ಯಗಳ ವಿಷಯದಲ್ಲಿ, ಒಂದು ಗರ್ಭಫಲ ಮಾತ್ರ ಅಲ್ಲ, ಅನೇಕ ಕಾರ್ಯಗಳ ವಿಷಯದಲ್ಲಿ, ಸಮಸ್ಯೆಗಳ ವಿಷಯದಲ್ಲಿ, ಅನೇಕವಾದ ಬಲಹೀನತೆಗಳ ವಿಷಯದಲ್ಲಿ ಅವರು ಏನು ಮಾಡಿದ್ದಾರೆ? ದೇವರ ಮೂಲಕವಾಗಿ ಅದ್ಭುತಗಳನ್ನು ಹೊಂದಿಕೊಂಡಿದ್ದಾರೆ, ಕಂಡುಕೊಂಡಿದ್ದಾರೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಇವತ್ತು ಹೇಳ್ತಾ ಇದೆ ವಾಕ್ಯ ಏನಂತೇಳಿ, ನಾನು ನಿನ್ನ ಆರಾಧನೆ ಮಾಡುವ ದೇವರು ಇಲ್ಲದನ್ನು ಇರುವುದಾಗಿ
ಕರೆಯುವವನಾಗಿಯೂ ಇದ್ದಾನೆ. ಈ ಮಾತು ಹೇಳ್ರಿ ಒಂದ್ಸಾರಿ. ನನ್ನ ದೇವರು ಇಲ್ಲದ್ದನ್ನು ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆ. ಆಮೇನ್. ಹಲ್ಲೆಲೂಯಾ. ಇವತ್ತು ಯಾವುದು ನಿನ್ನ ಹತ್ರ ಇಲ್ಲ, ಒಳ್ಳೆಯದು ಕೆಟ್ಟದ್ದು ಬಯಸಬೇಡ್ರಿ. ಹಲ್ಲೆಲೂಯಾ. ಪಾಪ ಕೃತ್ಯಗಳು ಬಯಸಬೇಡ್ರಿ. ಹಲ್ಲೆಲೂಯಾ. ಯಾವುದು ಇವತ್ತು ನಿನ್ನಲ್ಲಿ ಇಲ್ಲವೋ ಅದನ್ನು ದೇವರು ಏನು ಮಾಡ್ತಾನೆ, ಕರೆದು ಇರುವ ಹಾಗೆ ಆಶೀರ್ವಾದ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಸಾಯಂಕಾಲದ ವೇಳೆಯಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಆ ಅಬ್ರಹಾಮನಿಗೆ ದರ್ಶನ ಕೊಟ್ಟು ಮಾತಾಡಿದಂಥ ದೇವರು, ಆ ದೇವರು ಇವತ್ತು ನಿನ್ನ ಸಂಗಡ ಮಾತಾಡಿದ್ದಾರೆ. ಆತನು ಕರೆಯುವಾತನಾಗಿದ್ದಾನೆ. ಇವತ್ತು ನಿನ್ನ ಹತ್ರ ಯಾವುದು ಇಲ್ಲವೋ ಅದನ್ನು ಆತನು ಕರಿತಾನೆ. ನಿನಗೆ ಆರೋಗ್ಯ ಇಲ್ಲ ಎಂಬುದಾಗಿ ಭಯಪಡ್ತಾ ಇದೆಯೇನು? ಪ್ರಿಯನೇ ಪ್ರಿಯಳೇ, ಆತನು ಹೇಳ್ತಾ ಇದ್ದಾನೆ, ನೀನು ನನ್ನ ನೇಮಗಳನ್ನು ಕೈಕೊಂಡು ನನಗೆ ವಿಧೇಯತೆ ಉಳ್ಳವರಾಗಿ ನೀವು ನಡೆಯುವುದೇ ಆದರೆ ಆ ಐಗುಪ್ತ ದೇಶದಲ್ಲಿ ಬಂದಿರತಕ್ಕಂಥ ಯಾವ ವ್ಯಾಧಿಗಳು ನಿಮ್ಮ ಬಳಿಯಲ್ಲಿ ಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಯಾಕಂದರೆ ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನಾಗಿದ್ದೇನೆ ಎಂಬುದಾಗಿ. ಅಯ್ಯೋ, ಇಷ್ಟು ದಿವಸಗಳು ಬರೀ ಸೋಲು 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 ಎಂಬುದಾಗಿ ಸೋಲನ್ನೇ ನೀನು ಕಾಣ್ತಾ ಇದೆಯೇನು? ದೇವ್ರ ವಾಕ್ಯ ಹೇಳ್ತಾ ಇದೆ, ಇಷ್ಟು ದಿನದ ಸೋಲಲ್ಲ, ನಾನು ನಿನಗೆ ಯೆಹೋವ ನಿಸ್ಸಿಯಾಗಿ ಎಂದಿಗೂ ಕೂಡ ನಾನು ಜಯವನ್ನು ಕೊಡ್ತೇನೆ ಎಂಬುದಾಗಿ ಆತನು ಕರೆದಿದ್ದಾನೆ ಪ್ರಿಯರೇ. ಅನೇಕ ಭಕ್ತರ ಜೀವಿತದಲ್ಲಿ ಇಲ್ಲದವುಗಳನ್ನು ಇರುವುದಾಗಿ ಆತನು ಕರೆದಿದ್ದಾನೆ. ಯೋಸೇಫನನ್ನು ತೆಗೆದುಕೊಳ್ಳ್ರಿ. ಯೋಸೇಫನಿಗೆ ದೇವರು ಕನಸುಗಳನ್ನು ಕೊಟ್ಟ. ಆ ಕನಸಿನಲ್ಲಿ ನನಸಾಗಲಾರದಂಥ ಒಂದು ಸ್ಥಿತಿಯಲ್ಲಿ ಅನೇಕ ವಿಷಯದಲ್ಲಿ ಓದೋಂಥ ಸಂದರ್ಭದಲ್ಲಿ ಯೋಸೇಫನನ್ನು ದೇವರು ನೋಡ್ತಾ ಇದ್ದಾನೆ. ಪ್ರಪಂಚಕ್ಕೆ ಸರ್ವಾಧಿಕಾರತ್ವ ಉಳ್ಳಂಥ ವ್ಯಕ್ತಿ ನೀನು ಆಗಲಿಕ್ಕಿದ್ದೀಯಾ ಎಂಬುದಾಗಿ ಯೋಸೇಫನನ್ನು ಕರೆದಾಗ, ಒಂದೇ ಒಂದು ಊರಿಗೆ ಸೀಮಿತನಾಗಿರಬೇಕಾದಂಥ ವ್ಯಕ್ತಿ ಪ್ರಪಂಚಕ್ಕೆಲ್ಲ ಪ್ರಸಿದ್ಧಿ ಯಾದ ಪ್ರಿಯರು ಒಂದೇ ಒಂದು ಕಾರಣದಿಂದ. ಯಾಕಂದರೆ ದೇವರು ಯೋಸೇಫನನ್ನು ಕರೆದ, ದೇವರು ಯೋಸೇಫನನ್ನು ಒಳ್ಳೆಯ ರೀತಿಯಲ್ಲಿ ನೋಡಿದ ಪ್ರಿಯರೇ. ದಾನಿಯೇಲನನ್ನು ದೇವರು ಕರೆದ. ದಾನಿಯೇಲನು ಒಬ್ಬ ಸೆರೆಯಾಳಾಗಿ, ಒತ್ತೆಯಾಳಾಗಿ, ಒಬ್ಬ ವ್ಯಕ್ತಿಯಾಗಿ, ಬಂಧಿಸಲ್ಪಟ್ಟಂಥ ವ್ಯಕ್ತಿಯಾಗಿ ಹೋದ. ದೇವ್ರ ವಾಕ್ಯ ಹೇಳ್ತಾ ಇದೆ, ದಾನಿಯೇಲನು ದೇವರು ಉನ್ನತವಾದ ರೀತಿಯಲ್ಲಿ ಆಶೀರ್ವಾದ ಮಾಡಿದನು ಎಂಬುದಾಗಿ. ಇವತ್ತು ಅದೇ ದೇವರು ನನ್ನನ್ನು ನಿನ್ನನ್ನು ಕರೆದಿದ್ದಾನೆ ಪ್ರಿಯರೇ. ಕುರಿ ಕಾಯುವಂಥ ಹುಡುಗನನ್ನು ದೇವರು ನೋಡಿದ, ಕರೆದ. ನನಗೆ ನೀನು ಬೇಕು, ನಾನು ನಿನ್ನನ್ನು ರಾಜನನ್ನಾಗಿ ಮಾಡ್ತೇನೆ ಎಂಬುದಾಗಿ. ಅದೇ ರೀತಿಯಾಗಿ ದೇವರು ಕಾರ್ಯ ಮಾಡಿದ ಪ್ರಿಯರೇ. ಇವತ್ತು ನನ್ನನ್ನು ನಿನ್ನನ್ನು ದೇವರು ಕರೆದಿದ್ದಾನೆ. ಆತನ ಉದ್ದೇಶ ನಿನ್ನ ಮೇಲೆ ಉನ್ನತವಾಗಿರುವಂಥದ್ದಿದೆ ಪ್ರಿಯರೇ. ಆ ಉದ್ದೇಶಕ್ಕೆ ಒಳಗಾಗಿ ನಾವು ಜೀವಿಸುವಾಗ ಖಂಡಿತವಾಗಿ ದೇವರು ಕಾರ್ಯ ಮಾಡ್ತಾನೆ. ಈ ಸಮಯದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ 1.5 ತಿಂಗಳಲ್ಲಿ ಯಾವ ವಿಷಯದಲ್ಲಿ ನೀನು ತಪ್ಪಿ ಹೋಗಿದ್ದೀಯಾ? ನಿನ್ನ ಮಾತುಗಳು, ನಿನ್ನ ಕಾರ್ಯ, ನಿನ್ನ ನೋಟ, ನಿನ್ನ ಜೀವಿತ, ನಿನ್ನ ಮಕ್ಕಳು ಯಾವ ರೀತಿಯಾಗಿದ್ದರೆ ಒಂದು ಸಾರಿ ಪರೀಕ್ಷೆ ಮಾಡ್ಕೊ. ದೇವರೇ, ನಾನು ಯೋಬನ ರೀತಿಯಲ್ಲಿ ನಾನು ಮಾತ್ರ ಅಲ್ಲ, ನನ್ನ ಹೆಂಡತಿ, ಕುಟುಂಬ, ಮಕ್ಕಳು ಎಲ್ಲರೂ ಭಕ್ತಿವಂತರಾಗಿರ್ಬೇಕಂತೇಳಿ ಪ್ರಯಾಸ ಪಡ್ತೀನಿ ಎಂಬುದಾಗಿ ಒಂದು ದೃಢವಾದ ತೀರ್ಮಾನ ತೆಗೆದುಕೋ. ಈ ಸಾಯಂಕಾಲದ ವೇಳೆಯಲ್ಲಿ ಆತನು ಕರೆಯುವ ಆತನಾಗಿದ್ದಾನೆ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯಪ್ಪ, ನಿಮಗೆ ನಿಜವಾಗಲೂ ಸ್ಪಷ್ಟವಾಗಿ ಕರ್ತನೆ ನೀನು ಕರೆದಿರ್ತಕ್ಕಂಥ ದೇವರೇ. ಹೌದಪ್ಪ, ಕರುಣಾನಿಧಿಯೇ, ನಿನ್ನ ಚಿತ್ತ ಪ್ರಕಾರ ನಡೆಯಲು ಎಲ್ಲ ಸಾಮರ್ಥ್ಯವನ್ನು ಕೊಡಲು ನೀನು ಇಷ್ಟಪಟ್ಟಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ರಕ್ಷಕನೇ, ನೀನು ಈ ಸಮಯದಲ್ಲಿ ಕರ್ತನೆ ಅಪ್ಪ ಎಲ್ಲರನ್ನು ಕೂಡಿಸಿದ್ದೆ, ಎಲ್ಲರನ್ನು ಆಶೀರ್ವದಿಸಿದ್ದೆ, ವಾಕ್ಯದ ಮೂಲಕವಾಗಿ ಹೃದಯದಲ್ಲಿ ಪ್ರವೇಶ ಮಾಡಿದ್ದಕ್ಕಾಗಿ ಸ್ತೋತ್ರ. ಹೃದಯವನ್ನು ಶುದ್ಧಿಗೊಳಿಸಿದ್ದಕ್ಕಾಗಿ ಸ್ತೋತ್ರ. ಈಗ ಕೇಳಿದ ವಾಕ್ಯ ದಿಸೆಯಿಂದ ನೀವು ಶುದ್ಧಿಯಾಗಿದ್ದೀರಿ ಎಂಬುದಾಗಿ ಹೌದು ಕರ್ತನೇ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ನಿನ್ನ ಯೋಜನೆಯನ್ನು ನಮ್ಮೆಲ್ಲರ ಮೇಲೆ ಅಪ್ಪ ಇಟ್ಟಿರುವಂಥದ್ದು ನೆರವೇರಿಸು. ಎಲ್ಲ ಸುರಕ್ಷಿತ ಕಡೆ ಎಲ್ಲ ಯೇಸು ನಾಮದಲ್ಲಿ ಬೇಡುವುದೇ ಪರಂಪರೆ. ಆಮೇಲೆ ನಮ್ಮ ತಂದೆಯ ದೇವರ ಪ್ರೀತಿ ಯೇಸು ಕ್ರಿಸ್ತ ಮಾರ್ಗದ ಪರಿಶುದ್ಧಾತ್ಮನ ಸಹವಾಸ ಈಗಲೇ ಯಾವಾಗಲೂ ನನ್ನ ಸಂಗಡ, ನನ್ನ ಕುಟುಂಬಗಳ ಸಂಗಡ ಬಂದರು ನಿಮ್ಮೆಲ್ಲರ ಸಂಗಡ, ಸಕಲ ಸಂತತರ ಸಂಗಡ, ಯಾವ್ದು ಪ್ರಪಂಚ ಸಂಗಡ ಸದಾ ಕಲ್ಲಲ್ಲಿ ಆಗಿರಲಿ ತಂದೆ. ಆಮೇನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶ. ಹಲ್ಲೆಲೂಯಾ, ಹಲ್ಲೆಲೂಯಾ, ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್. ಇಂಥ ಒಳ್ಳೆ ಸಮಯಗಳು
ಯೇಸುವೇ ನಿನ್ನ ಬಳಿ ಬಂದೆವು, ನಿನ್ನ ಮಕ್ಕಳಾದ